ಮತ್ತೊಂದು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವಂತಹ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಈ ಇಂಗಿತ ಸಹಜವಾಗಿಯೇ ಪಕ್ಷದ ಒಳಗೂ ಮತ್ತು ಹೊರಗೂ ಡವಡವಂತೂ ಜಾಸ್ತಿ ಮಾಡಿದೆ. ಓಕೆ, ಒಂದು ಅಪ್ಡೇಟ್ ಇದೆ. ಇದು ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ನಮಗೆ ಮಾತಕ್ಕೆ ಸಿಕ್ಕಿದ್ರಲ್ಲ, ಆಗ ಹೇಳಿದಂತಹ ವಿಚಾರ. ಕೆಲವು ವಿಚಾರ ಬಂದಾಗ ನಮ್ಮ ನೆರಳನ್ನ ಕೂಡ ನಾವು ನಂಬಬಾರ್ದು, ಆ ನಂಬಿಕೆ ನಮಗೆ ಮುಂದೆ ಮುಳ್ಳಾಗಬಹುದು ಅಂತ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾನೆ ರಾಜ್ಯದಲ್ಲಿ ಯಾರು ಏನೇ ಅಂದ್ರೂ ಯಾರನ್ನು ನಂಬಲ್ಲ ಅನ್ನುವಂತಹ ಸಂದೇಶವನ್ನು ಕೊಟ್ರ ಅನ್ನೋದು ಒಂದ್ ಕಡೆಗೆ. ಇನ್ನೊಂದು ಕಡೆಗೆ ಗಾಂಧಿ ಕುಟುಂಬದ ಬಗ್ಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಅಪಾರವಾದ ನಂಬಿಕೆ ಇದೆ, ಹೈಕಮಾಂಡ್ ಮೇಲೆ ವಿಶ್ವಾಸ, ಅಲ್ಲೇ ಎಲ್ಲ ನಿರ್ಧಾರ ಎಂಬ ಸಂದೇಶವನ್ನ ಕೂಡ ನಿನ್ನೆಯ ವೇದಿಕೆಯ ಮುಖಾಂತರ ರವಾನಿಸ್ತಾ ಇದ್ದಾರೆ. ಈ ಮೂಲಕ ಹೊಸ ರಾಜಕೀಯ ದಾಳವನ್ನ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ಹೊರಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋಣ ಬನ್ನಿ. ನನ್ನ ಎಕ್ಸ್ಪೀರಿಯನ್ಸ್ಗೆ ಎಲ್ಲರೂ ಫ್ರೆಂಡ್ಸ್, ಯಾರು ಎನಿಮಿ ಅನ್ಕೊಳಕ್ ಸಾಧ್ಯ ಇಲ್ಲ. ಆದರೆ ನನ್ನ ಮಕ್ಕಳಿಗೆ ಒಂದು ಪಾಠ ಹೇಳ್ಬಿಟ್ಟಿದ್ದೀನಿ ನನ್ನ ಅನುಭವದಲ್ಲಿ. ನಿಮ್ಮ ನೆರಳನ್ನು ನೀವು ನಂಬಾರ್ದು ಅಂತ. ದಿಸ್ ಇಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್, ನನ್ನ ಅನುಭವ. ಯು ಶುಡ್ ಬಿ ವೆರಿ ಕಾಷಸ್ ಇನ್ ಯುವರ್ ಲೈಫ್. ನಿಮ್ಮ ನೆರಳನ್ನು ನೀವು ನಂಬಕ್ಕೆ ಹೋಗ್ಬೇಡಿ. ನಿಮ್ಮ ಮೇಲೆ ಮಾತ್ರ ನಿಮ್ಮ ಕಾನ್ಫಿಡೆನ್ಸ್ ಇರಬೇಕು. ಬೇರೆಯವ್ರನ್ನ ಅಷ್ಟು ಸಲೀಸಾಗಿ ನೀವು ಲೆಕ್ಕಾಚಾರ ಹಾಕೊಂಡು ಇಟ್ಕೊಳಕ್ ಹೋಗ್ಬೇಡಿ. ಬಟ್ ನಂಬಿಕೆ ಇಲ್ಲದೆ ನಾವು ಬದುಕಕ್ಕಾಗಲ್ಲ, ನಂಬಲೇಬೇಕು, ಆಶಾಭಾವನೆ ಇರಬೇಕು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ನನಗೆ ನನ್ನ ಎಕ್ಸ್ಪೀರಿಯನ್ಸ್ಗೆ ಎಲ್ಲರೂ ಫ್ರೆಂಡ್ಸ್, ಯಾರು ಎನಿಮಿ ಅನ್ಕೊಳಕ್ ಸಾಧ್ಯ ಇಲ್ಲ. ಆದರೆ ನನ್ನ ಮಕ್ಕಳಿಗೆ ಒಂದು ಪಾಠ ಹೇಳ್ಬಿಟ್ಟಿದ್ದೀನಿ ನನ್ನ ಅನುಭವದಲ್ಲಿ. ನಿಮ್ಮ ನೆರಳನ್ನು ನೀವು ನಂಬಾರ್ದು ಅಂತ. ದಿಸ್ ಇಸ್ ವಾಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್, ನನ್ನ ಅನುಭವ. ಯು ಶುಡ್ ಬಿ ವೆರಿ ಕಾಷಸ್ ಇನ್ ಯುವರ್ ಲೈಫ್. ನಿಮ್ಮ ನೆರಳನ್ನು ನೀವು ನಂಬಕ್ಕೆ ಹೋಗ್ಬೇಡಿ. ನಿಮ್ಮ ಮೇಲೆ ಮಾತ್ರ ನಿಮ್ಮ ಕಾನ್ಫಿಡೆನ್ಸ್ ಇರಬೇಕು. ಬೇರೆಯವ್ರನ್ನ ಅಷ್ಟು ಸಲೀಸಾಗಿ ನೀವು ಲೆಕ್ಕಾಚಾರ ಹಾಕೊಂಡು ಇಟ್ಕೊಳಕ್ ಹೋಗ್ಬೇಡಿ. ಬಟ್ ನಂಬಿಕೆ ಇಲ್ಲದೆ ನಾವು ಬದುಕಕ್ಕಾಗಲ್ಲ, ನಂಬಲೇಬೇಕು, ಆಶಾಭಾವನೆ ಇರಬೇಕು. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಟಾಕ್ ಟು ಎವ್ರಿವನ್, ಟ್ರಸ್ಟ್ ನೋ ಒನ್, ಇದು ನನ್ನ ಪಾಲಿಸಿ. ಸೊ ಹೈಕಮಾಂಡ್ ನ ಕೃಪಾ ಕಟಾಕ್ಷ ಇರೋ ತನಕ ನಾನು ಸೇಫು, ನನ್ನ ಮೂಲೋದ್ದೇಶಗಳು ಈಡೇರುತ್ತೆ ಅನ್ನೋದು ಅವರ ಮಾತಿನ ತಾತ್ಪರ್ಯ ಆಗಿದೆ.